ಕೇವಲ 5 ನಿಮಿಷದಲ್ಲಿ ಪೀನಟ್ ರೈಸ್ ಅಥವಾ ಉಳಿದಿರುವ ಅನ್ನದಿಂದ ಸೂಪರ್ ರೆಸಿಪಿ ಅಂತಾನೆ ಹೇಳ್ಬೋದು ನೋಡ್ರಿ. ಬರೀ ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಾಗ ನೋಡುಮಂತ್ರಿ. ಮೊದ್ಲಿಗೆ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೇನ್ರಿ. ಕಡಾಯಿ ಬಿಸಿ ಆಗನ ಒಂದ್ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೇನ್ರಿ. ಎಣ್ಣೆ ಬಿಸಿ ಆಗನ ಹಾಫ್ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಫ್ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ, ಅದೇ ರೀತಿ 1 ಕಪ್ ಆಗೋಷ್ಟು ನಾನು ಹಸಿ ಶೇಂಗಾ ಹಾಕೊಂಡೇನ್ರಿ. ಇದನ್ನ ಒಂದ್ 2 ನಿಮಿಷ ಹುರಿಬೇಕ್ರಿ. ಶೇಂಗಾ ಅನ್ನೋದು ಕ್ರಿಸ್ಪಿ ಆಗೋವರೆಗೂ ನಾವು ಎಣ್ಣೆ ಒಳಗ ಇದನ್ನ ಫ್ರೈ ಮಾಡ್ಕೊಳ್ಬೇಕ್ರಿ. ಇದು ಫ್ರೈ ಆಗನ 5ರಿಂದ 6 ಕರಿಬೇವಿನ ಎಲೆ ಹಾಕೊಂಡಿನ್ರಿ. ಅದೇ ರೀತಿ ಒಂದ್ 2 ಒಣಮೆಣಸಿನಕಾಯಿ, ಒಂದ್ 4 ಹಸಿಮೆಣಸಿನಕಾಯಿ ಹಾಕೊಂಡಿನಿ ನೋಡ್ರಿ. ಖಾರಕ್ಕೆ ನೋಡಿ ನೀವು ಹಾಕೋಬಹುದ್ರಿ. ಅದೇ ರೀತಿ ಒಂದ್ 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರುವಂತ 2 ಈರುಳ್ಳಿ ಕೂಡ ಹಾಕೊಂಡಿನ್ರಿ. ಇದು ಕೂಡ ಅಷ್ಟೇ ರೀ, ಒಂದ್ 2ರಿಂದ 3 ನಿಮಿಷ ಫ್ರೈ ಮಾಡ್ಕೊರಿ. ಇದು ಜಸ್ಟ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ರಿ. ನೆಕ್ಸ್ಟ್ ಇಲ್ಲಿ ನಾನು ಇದು ಟೊಮೆಟೊ ಕೂಡ ಹಾಕೊಂಡಿನ್ರಿ. ಒಂದು ಮೀಡಿಯಂ ಸೈಜಿನ ಟೊಮೆಟೊ ಹಾಕೋಬೇಕ್ರಿ. ಇದನ್ನ ಸ್ವಲ್ಪ ಸಾಫ್ಟ್ ಆಗ್ಬೇಕ್ರಿ. ಟೊಮೆಟೊ ಸಾಫ್ಟ್ ಆಗ್ಬೇಕಂದ್ರ ಒಂದ್ ಸ್ವಲ್ಪ ಉಪ್ಪು ಹಾಕೋಬೇಕು ನೋಡ್ರಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನ್ರಿ. ಉಪ್ಪು ಹಾಕೊಂಡು ಇದನ್ನ ಒಂದ್ 2 ನಿಮಿಷ 3 ನಿಮಿಷ ಫ್ರೈ ಮಾಡ್ಕೋಬೇಕಾಗತ್ರಿ. ಇವಾಗ ಇದಕ್ಕೆ ಒಂದ್ ಚಿಟಿಕೆ ಆಗೋಷ್ಟು ಅರಿಶಿನ, ಹಾಫ್ ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಂಡೇನ್ರಿ. ನೀವು ಖಾರಕ್ಕೆ ನೋಡಿ ಹಾಕೋಬಹುದ್ರಿ. ಯಾಕಂದ್ರ ನಾವ್ ಇಲ್ಲಿ ಹಸಿಮೆಣಸಿನಕಾಯಿನೂ ಹಾಕೊಂಡೇವಲ್ರಿ, ಅದಕ್ಕೆ ಖಾರಕ್ಕೆ ನೋಡಿ ಹಾಕೋಬೇಕು ನೋಡ್ರಿ ನೀವು. ಇವಾಗ ಇದನ್ನ ಫ್ರೈ ಮಾಡುವಂತ್ರಿ. ಮಸಾಲ ಅನ್ನೋದು ಎಣ್ಣೆ ಒಳಗ ಚಂದಾಗೆ ಫ್ರೈ ಆಯ್ತಂದ್ರ ಹಸಿ ವಾಸನೆ ಅನ್ನೋದು ಬರಂಗಿಲ್ರಿ. ಈಗ ಮಸಾಲ ಫ್ರೈ ಆಗೇತ್ರಿ. ನಾವೇನ್ ಅನ್ನ ಇಟ್ಟಿದ್ದೇವಲ್ರಿ, ಅನ್ನ ರಾತ್ರಿ ಉಳ್ದುದಾದ್ರೂ ಯೂಸ್ ಮಾಡ್ಕೋಬಹುದ್ರಿ, ಅಥವಾ ಫ್ರೆಶ್ ಆಗಿರುವಂತ ಅನ್ನ ಕೂಡ ನೀವು ಯೂಸ್ ಮಾಡ್ಕೋಬಹುದು ನೋಡ್ರಿ. ಫ್ರೆಶ್ ಆಗಿರೋದನ್ನು ಟೇಸ್ಟ್ ಅದೇ ರೀತಿ ಇರ್ತೈತ್ರಿ, ಅಥವಾ ರಾತ್ರಿ ಉಳಿದ ಅನ್ನ ಕೂಡ ಟೇಸ್ಟ್ ಅದೇ ರೀತಿಯಾಗಿ ಇರ್ತೈತಿ ನೋಡ್ರಿ. 2 ನಿಮಿಷದಲ್ಲಿ ಸೂಪರ್ ಆಗಿರುವಂತ ಪೀನಟ್ ರೈಸ್ ರೆಡಿ ಐತ್ ನೋಡ್ರಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ರ ಪೀನಟ್ ರೈಸ್ ಅನ್ನೋದು ಸೂಪರ್ ಆಗಿ ರೆಡಿ ಐತ್ ನೋಡ್ರಿ. ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತ್ರಿ. ಒಂದ್ ಸರ್ತಿಯಾರಿ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಮಾಡೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ. ಇವಾಗ ನಾನು ಇದನ್ನ ಸರ್ವ್ ಕೂಡ ಮಾಡ್ಕೊಳ್ತೀನಿ ನೋಡ್ರಿ. ಈ ರೆಸಿಪಿ ನೀವು ಚಟ್ನಿ ಕೂಡ ಆದ್ರೂ ಸರ್ವ್ ಮಾಡ್ಕೋಬಹುದ್ರಿ, ಅಥವಾ ಸಾಂಬಾರ್ ಜೊತೆ ಆದ್ರೂ ಸರ್ವ್ ಮಾಡ್ಕೋಬಹುದು ನೋಡ್ರಿ. ನಾನಿಲ್ಲಿ ಸ್ವಲ್ಪ ಚಟ್ನಿ ಜೊತೆ ಶೇರ್ ಮಾಡ್ಕೊಂಡೀನಿ ನೋಡ್ರಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಮರಿಲಾರ್ದೆ ಲೈಕ್ ಮಾಡ್ರಿ. ಈ ರೆಸಿಪಿ ಒಂದ್ಸರ್ತಿ ಟ್ರೈ ಮಾಡ್ರಿ. ನೆಕ್ಸ್ಟ್ ಈಜಿ ರೆಸಿಪಿ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.